ನಮಸ್ಕಾರ ಸ್ನೇಹಿತರೆ, ನಾನು ರವಿ ಅರ್ಜುನ್. ಬೀದರ್ ಪ್ರತಿಬಿಂಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇಂದಿನ ಅಮೂಲ್ಯ ಪ್ರೀತಿ ಶೀರ್ಷಿಕೆಯಡಿಯಲ್ಲಿ ಒಂದು ಚಿಕ್ಕ ಕಥೆಯ ಉದಾಹರಣೆ ಮೂಲಕ ಯೇಸು ಕ್ರಿಸ್ತನು ಈ ಲೋಕದ ಜನರ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಅನೇಕ ನೋವು, ನಿಂದನೆ, ಅವಮಾನ ಅನುಭವ ಪರಲೋಕಕ್ಕೆ ಏರಿ ಹೋಗಿರುವ ಕುರಿತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಒಂದು ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದನು. ಅವನ ಹೆಸರು ರಾಜು. ಅವನು ಒಬ್ಬ ಬಡ ವಿದ್ಯಾರ್ಥಿ. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದವ. ಒಂದೊಂದು ಸಾರಿ ಬೆಳಕಿನ ಉಪಹಾರಕ್ಕೆ ಊಟ ಇರುತ್ತಿರಲಿಲ್ಲ. ಒಂದು ದಿನ ಖಾಲಿ ಹೊಟ್ಟೆಯಿಂದ ಶಾಲೆಗೆ ಹೋದ. ಆಗ ಆಟ ಸಮಯದ ಗಂಟೆ ಮಾಡಿತ್ತು. ಆ ಸಮಯದಲ್ಲಿ ರಾಜುವಿಗೆ ಒಂದು ವಿಚಾರ ಹೊಳಿತು. ಅವನು ಅತ್ತಿತ್ತ ನೋಡುತ್ತಾ ರಮೇಶನ ಊಟದ ಡಬ್ಬಿಗೆ ಕೈ ಹಾಕಿ ಅದನ್ನು ಬಿಚ್ಚಿ, ಆಹಾ, ಒಳ್ಳೆ ಶುದ್ಧೀಕರಣ ಊಟ ಅನ್ನುತ್ತಾ ಹೊಟ್ಟೆ ತುಂಬ ಹಾಕಿಸಿದ. ಡಬ್ಬಿ ಖಾಲಿಯಾದ ನಂತರ ಅದನ್ನು ಮೊದಲಿನಂತೆ ಇಟ್ಟು ಹೊರಗೆ ಬಂದು ಕಬಡ್ಡಿ ಆಟ ಆಡುವವರ ತಂಡದ ಜೊತೆಗೆ ಕೂತಿಕೊಂಡನು. ನಂತರ ರಮೇಶನು ತನ್ನ ಊಟದ ಡಬ್ಬಿಗೆ ಕೈ ಹಾಕಿ ಖಾಲಿ ಆದದನ್ನು ಕಂಡು ದುಃಖದಿಂದ ಅಳಲು ಪ್ರಾರಂಭಿಸಿದನು. ಅಕ್ಕಪಕ್ಕದ ವಿದ್ಯಾರ್ಥಿಗಳು ಗುಸುಗುಸು ಮಾತಾಡುವುದನ್ನು ಕೇಳಿದ ಅಧ್ಯಾಪಕರು ಅದನ್ನು ಅಲ್ಲಿ ಏನು ಅಂದರು. ಕೆಲವೇ ನಿಮಿಷಗಳಲ್ಲಿ ಸತ್ಯವು ಹೊರಗೆ ಬಂತು. ಹೇ ಕಳ್ಳ, ನೀನು ಮಾಡಿದ ಸ್ನೇಹಕೃತ್ಯಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಎನ್ನುತ್ತಾ ಅಧ್ಯಾಪಕರು ಒಂದು ಬೆತ್ತವನ್ನು ಹಿಡಿದು, ಬಾಯಿಲಿ ನಿನ್ನ ಬೆನ್ನು ಮೂಳೆ ಮುರಿತೇನೆ ಎಂದು ಕೋಪದಿಂದ ಹೇಳಿದರು. ಒಣಗಿ ತೆಳ್ಳಗಾಗಿದ್ದ ರಾಜು ಬಂದನು. ಅಧ್ಯಾಪಕರು ಹೊಡೆಯಲು ಕೈ ಎತ್ತಿದ್ದ ಕೂಡಲೇ, ಹೊಡೆಯಬೇಡಿರಿ, ನಾನು ತಾಳಲಾರೆ, ನಾನು ಸಾಯುತ್ತೇನೆ ಎಂದು ರಾಜು ಗೋಗರಿದನು. ಆ ಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ನೂಕಿಕೊಂಡು ಭಾಸ್ಕರ್ ಎಂಬ ಬಾಲಕ ಓಡಿ ಬಂದು, ಅಧ್ಯಾಪಕರು ನಿಮ್ಮ ಹೊಡೆತವನ್ನು ತಾಳದೆ ಸತ್ತಾನು, ಅವನು ಬದಲಾಗಿ ನನಗೆ ಹೊಡೆಯಿರಿ ಅಂದನು. ಅಧ್ಯಾಪಕರು ಒಂದು ಪ್ರಶ್ನೆ ಕೇಳಿದರು. ಮಕ್ಕಳೇ, ನಿರಪರಾಧಿಯಾದ ಭಾಸ್ಕರನನ್ನು ಶಿಕ್ಷೆ ಬೇಕೋ ಎಂದು ಪ್ರಶ್ನಿಸಿದಾಗ ಯಾರೂ ಮಾತನಾಡಲಿಲ್ಲ. ಮಗ್ನನಾಗಿ ಚಿಂತನೆ ಮಾಡುತ್ತಿದ್ದರು. ಸರ್, ರಾಜುವಿನ ಶಿಕ್ಷೆ ಹೊಂದಲು ಭಾಸ್ಕರನಿಗೆ ಮನಸ್ಸಿದ್ದರೆ ಆ ಶಿಕ್ಷೆಯನ್ನು ಭಾಸ್ಕರನಿಗೆ ಕೊಡಿ ಅಂದರು. ಇದನ್ನು ಕೇಳಿದ ಅಧ್ಯಾಪಕರು ಹೃದಯ ಕರಗಿತು. ಆದರೆ ಏನು ಮಾಡೋದು? ನ್ಯಾಯಕ್ಕೆ ಸ್ಥಾನ ಕೂಡಲೇ ಬೇಕು. ಅಧ್ಯಾಪಕರು ಒಂದು ದೊಡ್ಡ ಬೆತ್ತದಿಂದ ಭಾಸ್ಕರ್ ಬೆನ್ನಿಗೆ 12 ಏಟುಗಳು ಹಾಕಿದರು. ಇದನ್ನು ನೋಡುತ್ತಿದ್ದ ಮಕ್ಕಳು ಕಣ್ಣೀರಿಟ್ಟರು. ಭಾಸ್ಕರ್ನ ಮೌನವಾಗಿ ಎಲ್ಲ ಏಟುಗಳನ್ನು ತಾಳುತ್ತಾ ಬಹಳ ಪ್ರೀತಿಯ ಮುಖದಿಂದ ರಾಜುವನ್ನು ನೋಡಿ ತನ್ನ ಸ್ಥಳಕ್ಕೆ ಹೋಗಿ ಕುಳಿತುಕೊಂಡನು. ಆ ಕಡೆಯಿಂದ ರಾಜು ಮಾಡಿರುವ ತಪ್ಪುಗಳು, ಭಾಸ್ಕರ್ ಮಾಡದೇ ಇರುವ ಅಪರಾಧಗಳಿಗೋಸ್ಕರ ಶಿಕ್ಷೆಗೆ ಒಳಗಾದನು. ನಾವು ಮನುಷ್ಯರು ಮಾಡಿರುವ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ಕುರಿಮರಿಯಂತೆ ಒಂದೇ ಸಲ ಬಲಿ ಕೊಟ್ಟನು. ಮತ್ತು ಸಾವಿನ ಕೊಂಡೆ ಮುರಿದು ಪರಲೋಕದ ದೇವರ ಸಿಂಹಾಸನದ ಬಳಿ ಕುಳಿತು ನಮಗೆ ಶಿಕ್ಷೆ ಬಾರದಂತೆ ನಿರೀಕ್ಷೆ ಜೀವನ ಕೊಟ್ಟರು. ಸ್ನೇಹಿತರೆ, ಹಿಂದೆ ಯೇಸು ನಮಗಾಗಿ ರಕ್ತ ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ಎಂದು ಮನಪೂರ್ವಕವಾಗಿ ಆತನೇ ಈ ಲೋಕದ ಶಿಕ್ಷಕನಾಗಿದ್ದಾನೆಂದು ನಂಬೋಣ ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸುವನಾಗಿದ್ದೇನೆ. ಜೈ ಕ್ರಿಸ್ಟ್, ಜೈ ಹಿಂದ್, ಜೈ ಕರ್ನಾಟಕ.